ಹಳ್ಳಿಯೊಂದರಲ್ಲಿ ಮಾರಿಯ ಎಂಬ ಹಳೆಯ ಜಾಗವಿತ್ತು. ಜನರು ಆ ಸ್ಥಳವನ್ನು ದೆವ್ವದ ವಾಸಸ್ಥಳವೆಂದು ಭಯಪಡುತ್ತಿದ್ದರು. ತಾಯಂದಿರು ಮಕ್ಕಳನ್ನು ಅಲ್ಲಿಗೆ ಹೋಗಬೇಡಿ ಎಂದು ಎಚ್ಚರಿಸುತ್ತಿದ್ದರು. ಆದರೆ ಆ ಊರಿನ ಯುವಕ ರಾಮು ಇದನ್ನು ನಂಬದೆ ಅಲ್ಲಿಗೆ ಹೋಗಲು ನಿರ್ಧರಿಸುತ್ತಾನೆ. ಅಯ್ಯೋ ರಾಮ್, ಮಾರಿಯ ಕಡೆ ಹೋಗೋದು ಬೇಡಪ್ಪ, ಅಲ್ಲಿ ದುಷ್ಟಶಕ್ತಿ ಇದೆ. ಅಯ್ಯೋ ಅಂಕಲ್, ಅದೆಲ್ಲ ಸುಳ್ಳು ಕತೆ. ನಾನು ಯಾವುದಕ್ಕೂ ಭಯಪಡುವುದಿಲ್ಲ. ನಾನು ಹೋಗಿ ನೋಡಿ ಬರುತ್ತೇನೆ. ಏನಪ್ಪ ರಾಮು, ಆ ಸ್ಥಳಕ್ಕೆ ಹೋದವರು ಯಾರು ಮರಳಿ ಬಂದಿಲ್ಲ. ದಯವಿಟ್ಟು ಅಲ್ಲಿಗೆ ಹೋಗಬೇಡ, ನನ್ನ ಮಾತು ಕೇಳು. ಇಲ್ಲ ಅಂಕಲ್, ನಾನು ಬಹಳ ಧೈರ್ಯವಂತ. ನಾನು ಅಲ್ಲಿಗೆ ಹೋಗಿ ನೋಡಿ ಬರುತ್ತೇನೆ. ಅದು ಏನೆಂದು, ದೆವ್ವದ ವಾಸಸ್ಥಳವೋ ಅಥವಾ ಬೇರೆ ಏನು ಅಂತ ತಿಳಿದುಕೊಂಡು ಬರುತ್ತೇನೆ. ಹೀಗೆ ಅಂದ ರಾಮು ಲಾಟನಿಯನ್ನು ಹಿಡಿದುಕೊಂಡು ದೆವ್ವದ ವಾಸಸ್ಥಳಕ್ಕೆ ಹೊರಟು ಹೋಗುತ್ತಾನೆ. ಹೋದಷ್ಟು ದೂರ ಸಮಯ ರಾತ್ರಿ ಆಗುತ್ತಾ ಹೋಗುತ್ತದೆ. ಅಯ್ಯೋ, ಇಲ್ಲಿ ಏನು ವಿಶೇಷವಿಲ್ಲ. ಊರಿನವರು ಸುಮ್ಮನೆ ಭಯಪಡುತ್ತಾರೆ ಎಂದುಕೊಂಡ ರಾಮು ಒಂದು ಗುಹೆ ಒಳಗೆ ಹೋಗುತ್ತಾನೆ. ಯಾರದೋ ದೊಡ್ಡದಾದಂತ ಒಂದು ಶಬ್ದ ಕೇಳಿ ಬರುತ್ತದೆ. ಅಯ್ಯೋ, ಯಾರಾದರೂ ಇದ್ದರು ಹೊರಗೆ ಬನ್ನಿ. ಆದರೆ ಯಾವುದೇ ಉತ್ತರ ಬರುವುದಿಲ್ಲ. ಗುಟ್ಟಾಗಿ ನಿಗೂಢವಾಗಿ ಶಬ್ದಗಳು ಕೇಳಿ ಬರುತ್ತವೆ. ಯಾರದು? ಅಚಾನಕವಾಗಿ ದೆವ್ವ ಕಂಡು ಬರುತ್ತದೆ. ರಾಮು ಅಲ್ಲಿಂದ ವಾಪಸ್ಸು ಮನೆಗೆ ಹೋಗುತ್ತಾನೆ. ಮರುದಿನ ರಾಮನನ್ನು ನೋಡಲು ಊರಿನ ಮುಖ್ಯಸ್ಥರು ಬರುತ್ತಾರೆ. ಬಂದು ಅಲ್ಲಿ ನಡೆದಂತ ಘಟನೆಯನ್ನು ಕೇಳುತ್ತಾರೆ. ರಾಮು, ಏನಾಗಿದೆ? ನೀನೆಷ್ಟು ಭಯಪಟ್ಟಿದ್ದೀಯ ಎಂದು ಊರಿನ ಮುಖ್ಯಸ್ಥರು ಕೇಳುತ್ತಾರೆ. ನನಗೆ ಸತ್ಯ ಗೊತ್ತಾಯಿತು. ಮಾರಿಹಳ್ಳಿಯಲ್ಲಿ ಕೇವಲ ಕಥೆಯಲ್ಲ, ಅಲ್ಲಿ ನಿಜಕ್ಕೂ ದೆವ್ವ ಇದೆ. ಅದಕ್ಕೆ ಆ ಸ್ಥಳಕ್ಕೆ ಯಾರು ಹೋಗಬೇಡಿ, ಸ್ವಲ್ಪ ದೊಡ್ಡವರ ಮಾತು ಕೇಳಿ ಎಂದು ಹಳ್ಳಿಯ ಮುಖ್ಯಸ್ಥರು ಹೇಳುತ್ತಾರೆ.